ಆ್ಯಂಡ್ ಅಗೈನ್ 10 to 15 ಈಸ್ ಫ್ರಮ್ JDU. ಅಲ್ಲಿ ನಿತೀಶ್ ಕುಮಾರ್. ಇವರು ಇಬ್ಬರು ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಿಗೆ ಬೇಕಾದರೂ ಶಿಫ್ಟ್ ಓವರ್ ಆಗುವಂತ ಚಾನ್ಸ್ ಇರೋದ್ರಿಂದ ದಿಸ್ ಈಸ್ ವೆರಿ ರಿಸ್ಕಿ ಟು ಬಿಜೆಪಿ. ಈ ಏನು ಅನಾಲಿಸಿಸ್ ಇದೆ ನಮ್ಮದು, ಬಿಜೆಪಿಗೆ ಇದು ನುಂಗಲಾರದ ತುತ್ತಾಗುತ್ತೆ. ನಾಳೆ ಮೋದಿಯವರು ಸಿಂಗಲ್ ಹ್ಯಾಂಡೆಡ್ಲಿ ನಾವು ಹೇಳಿದ್ದೆ ಆಗುತ್ತೆ, ಯಾರ ಹತ್ರನೂ ಏನು ಕೇಳಬೇಕಾಗಿಲ್ಲ, ಎಲ್ಲ ನಾವು ಮಾಡ್ತೀವಿ ಅನ್ನುವ ಏನು ಈ ಧೋರಣೆ ಇತ್ತು, ಮತ್ತು ಸ್ಟೇಟ್ ಲೀಡರ್ಸ್ಗಳಿಗೆ ನಾವು ಕೇಳುವುದೇ ಇಲ್ಲ, ಏನು ಮಾಡಿದ್ರು ನಾವು ಮೇಲ್ಗಡೆಯಿಂದ ಮಾಡಿದ್ದನ್ನೇ ಮಾಡಬೇಕು ಅನ್ನುವ ಏನು ಅಹಂಕಾರ ಇತ್ತು. ಐ ಥಿಂಕ್ ದಿಸ್ ಈಸ್ ವಾಟ್ ಪ್ರೂವ್ಡ್ ಟುಡೇ ಬಿಜೆಪಿ ಹ್ಯಾಸ್ ಟು ಲರ್ನ್. ಕರೆಕ್ಷನ್ ಮಾಡಿಕೊಂಡಿಲ್ಲ ಅಂದರೆ this will one day make disaster for 100%. Modi is having a tough time now. ಒಬ್ಬರ ಮುಖವನ್ನೇ ತಕೊಂಡು ಹೋಗಬಾರ್ದು. ಸ್ಟೇಟ್ ಲೀಡರ್ಸಿಗೂ ಒಂದು ರೀತಿಯ ಮರ್ಯಾದೆಯನ್ನು ಕೊಡಬೇಕು, ಕೇಳೋದೇ ಇಲ್ಲ ಸ್ಟೇಟ್ ಲೀಡರ್ಸ್. ದರ್ ಇಸ್ ಕೆಲವು ಸ್ಟೇಟ್ ಲೀಡರ್ಗಳಿಗೆ ಡೆಲ್ಲಿಲಿ ಹೋಗಿ ಹೈಕಮಾಂಡ್ ಅನ್ನು ಮೀಟ್ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ಇನ್ನು ತುಮಕೂರು ಲೋಕಸಭೆಯಲ್ಲಿ ಈ ಬಾರಿ ವಿ ಸೋಮಣ್ಣ ಅವರು ಗೆದ್ದಿದ್ದಾರೆ. ವಿಧಾನಸಭೆಯ ಸೋಲಿನ ಕಹಿ ಈಗ ಸೋಮಣ್ಣ ಅವರಿಗೆ ಮರೆತಂತಿದೆ. ನೋಡಿ, ತುಮಕೂರಲ್ಲಿ ಹೊಸ ಗೆಲುವಿನ ದಾಖಲೆ ಬರೆದಿರೋದು ವಿ ಸೋಮಣ್ಣ. ಈವರೆಗೂ ಕೂಡ ತುಮಕೂರಲ್ಲಿ ಹೊರಗಿನವರು ಗೆದ್ದೇ ಇರಲಿಲ್ಲ. ಒಂದಷ್ಟು ವಿರೋಧ ವ್ಯಕ್ತವಾಗುತ್ತೆ ಸೋಮಣ್ಣ ಅವರ ಸ್ಪರ್ಧೆಯ ಬಗ್ಗೆ. ಈ ಬಾರಿ ಅದನ್ನ ಸುಳ್ಳು ಮಾಡಿ ಗೆದ್ದು ಬೀಗಿರೋದು ವಿ ಸೋಮಣ್ಣ ಅವರು. ಈ ಬಾರಿ ವಲಸಿಗ ಸೋಮಣ್ಣ ಅವರ ಕೈ ಹಿಡಿದಿದ್ದಾರೆ ತುಮಕೂರಿನ ಜನ. ಯಾಕಂದ್ರೆ ಸೋಮಣ್ಣ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದಂತಹ ಟೈಮಲ್ಲೂ ಕೂಡ ಒಂದಷ್ಟು ಅಸಮಾಧಾನಗಳು. ಮಾಧುಸ್ವಾಮಿ ಅವರು ನಾನು ಚುನಾವಣೆ ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿ ಒಂದಷ್ಟು ಅಸಮಾಧಾನಗಳು ವ್ಯಕ್ತವಾಗುತ್ತೆ. ಬರುವಾಗ ಸೋಮಣ್ಣನವರನ್ನು ರಿಯಲಿ ಅಪ್ರಿಶಿಯೇಟ್ ಮಾಡಬೇಕು. ಅವರು ಈಗ ಗೆಲ್ಲುವುದು ಮಾತ್ರ ಅಲ್ಲ, ಅವರು ಸೀಟ್ ತಗೊಳ್ಳೋದೇ ಒಂದು ಎಲೆಕ್ಷನ್ ರೀತಿ ಆಗಿತ್ತು ಅವರಿಗೆ. ಈ ಫಾಟ್ ಫಾರ್ ದಟ್ ಸೀಟ್. ಪಕ್ಷ ಬಿಡ್ತಾರೆ ಅನ್ನುವ ಅಲ್ಲಿವರೆಗೆ ಸೋಮಣ್ಣನವರು ರೀಚ್ ಆಗಿದ್ರು. ಈ ಫಾಟ್ ಫಾರ್ ದಿ ಸೀಟ್. ಎರಡು ಕಡೆ ನಿಂತ್ಕೊಂಡ್ರು. ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅಸೆಂಬ್ಲಿಯಲ್ಲಿ ಎರಡು ಕಡೆ ನಿಂತ್ಕೊಂಡ್ರು. ಚಾಮರಾಜನಗರ ಮತ್ತೆ ವರುಣ ಅವರನ್ನು ಇವರೇ ಅಗೇನ್ಸ್ಟ್ ಹಾಕ್ಬಿಟ್ರು, ಸಿದ್ದರಾಮಯ್ಯ ಅವರ ಅಗೇನ್ಸ್ಟ್ ಸೋತ್ರು. ಈ ಸಲ ಅವರು ಯಡಿಯೂರಪ್ಪನವರ ಹತ್ರ ಪಂಥ ಕಟ್ಟಿ ಈ ಸೀಟನ್ನು ತಗೊಳ್ತಾರೆ, ಫೈಟ್ ಮಾಡ್ತಾರೆ, ಪಾರ್ಟಿಯೇ ಬಿಡ್ತೀನಿ ಅನ್ನುವ ಸ್ಥಿತಿಗೆ ಹೋಗ್ತಾರೆ. ಈಗ ಹೌದು, ಪಟ್ಟ ಬರ್ತಾರೆ.